ಶ್ರೀ ಗಂಗಾ ಪರಮೇಶ್ವರಿ ಯುವಕರ ಸಂಘ ಗಲ್ಪೇಟೆ ಬೆಸ್ತರ ಬೀದಿಯಲ್ಲಿ 4ನೇ ವರ್ಷದ ದುರ್ಗಾ ಪರಮೇಶ್ವರಿ ಪೂಜಾ ಮಹೋತ್ಸವ ಅದ್ದೂರಿ ಆಚರಣೆ. ವಿಜಯದಶಮಿಯಂದು ಪ್ರತಿಷ್ಠಾಪಿಸಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಿಸಲಾಯಿತು. ಭಾನುವಾರದಂದು ಗಲ್ಪೇಟೆಯಿಂದ ದುರ್ಗಾದೇವಿಯನ್ನ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕೋಡಿಕಣ್ಣೂರು ಕೆರೆಯಲ್ಲಿ ದೇವಿಯನ್ನ ವಿಸರ್ಜಿಸಲಾಗುತ್ತದೆಂದು ಶ್ರೀ ಗಂಗಾ ಪರಮೇಶ್ವರಿ ಯುವಕರ ಸಂಘ ಗಲ್ಪೇಟೆರವರು ತಿಳಿಸಿದರು. ಇದು ವಾರ್ಡ್ ನಂಬರ್ 8ನಿಂದ ಇದು ಹಮ್ಮಿಕೊಂಡಿರೋದು ಬಂದು 2022ರಿಂದ ಕುಣಿಸ್ಕೊಂಡು ಈವರೆಗೂ ಯಾವುದೇ ಒಂದು ತೊಂದರೆ ವಿಚಾರ ಇಲ್ದಿರ ಏನು ಮಾಡ್ಕೊಂಡಿದ್ದೀರಾ ಆರಾಮಾಗಿ ನಡ್ಸ್ಕೊಂಡ್ ಬಂದಿದ್ದೀರಿ. ಫಸ್ಟ್ ಕುಣಿಸಿದ್ದು ನಾವೇ, ದುರ್ಗಾದೇವಿ ಅನ್ನೋ ಕಾರ್ಯಕರ್ತರು ಬಂದಿದ್ದು ಕೋಲಾರಲ್ಲಿ ನಾವೇ ಮಾಡಿರೋದು. ಅದು ಬಿಟ್ಟು ಇನ್ನು ಬೇರೆಯವರು ಯಾರನ್ನ ಮಾಡಿಲ್ಲ. ಅದಾದ್ಮೇಲೆ ಈ ವರ್ಷದಲ್ಲಿ ಅದ್ಯಾವುದು ಗೋಲ್ಡ್ ಮೆಡಲ್ ಸ್ಕೂಲ್ ಕಡೆ ಅದೊಂದು ಇಟ್ಟಿದ್ರು, ತಿರ್ಗಾ ಕುರುಪೇಟೆಯಲ್ಲಿ ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ವಿಷಯ. ಕಾರಂಜಿ ಕಟ್ಟದಲ್ಲೂ ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ವಿಚಾರ. ಬಟ್ ಫಸ್ಟ್ ನಾವಿಟ್ಟಿದ್ದು ಗಲ್ಪೇಟೆ 8ನೇ ವಾರ್ಡ್ ಬೆಸ್ತರ ಬೀದಿಯಲ್ಲಿ ನಾವೇ ಇಟ್ಟಿದ್ದು. ಓಕೆನಾ? ಇದರವರೆಗೂ ನಾವು ಮಾಡ್ಕೊಂಡ್ ಬಂದಿರೋ ಕಾರ್ಯಕ್ರಮಗಳಲ್ಲಿ ಯಾವುದೇ ಒಂದೇ ಒಂದು ತೊಂದರೆನೂ ಇಲ್ಲ. ಎಲ್ಲ ಅದ್ದೂರಿಯಾಗಿ ನಡ್ಸ್ಕೊಂಡು ಕಾಪಾಡ್ಕೊಂಡು ಆಯಮ್ಮನ್ ಬಂದಿದ್ದಾಳೆ. ಮುಂದುವರ್ಸ್ಕೊಂಡು ಹೋಯ್ತೀರಿ, ಇನ್ನು ಮುಂದಕ್ಕೂ ಬರ್ತೀರಿ, ಇನ್ನು ಮುಂದಕ್ಕೂ ಸರಿಯಾಗಿ ಆಗ್ಲಿ. ಇದು ಶ್ರೀ ಗಲ್ಪೇಟೆ ಶ್ರೀ ಗಂಗಾ ಪರಮೇಶ್ವರಿ ಯುವಕರ ಸಂಘದಿಂದ ಬೆಸ್ತರ ಬೀದಿ. ಇದು ನಾಳೆ ಏನೇನಿರುತ್ತೆ? ನಾಳೆ ಮೆರವಣಿಗೆಗೆ 30ರಿಂದ 40 ಜನ ಡೋಲು ಟಮಟೆ ಇರುತ್ತೆ, ವಾದ್ಯ ಘೋಷಗಳು ಅದು ಇಲ್ಲ ಇರುತ್ತೆ. ಓಕೆನಾ? ಎಲ್ಲರೂ ಆಧಾರದ ಸುಸ್ವಾಗತ.